ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 10,000 ರೂಪಾಯಿವರೆಗೂ ಹಣ ಜಮೆ ಆಗಲು ಈಗ ಶುರುವಾಗ್ತಾ ಇದೆ. ಈ ದಿನದಂದೇ ನಿಮಗೆ ಬರುತ್ತೆ 4,000 ರೂಪಾಯಿ ಅಂತ ಹೇಳ್ಬಹುದು ವೀಕ್ಷಕರೇ. ಯಾರಿಗೆಲ್ಲ ಹಣ ಬರುತ್ತೆ, ಯಾವ ದಿನಾಂಕದಂದು ಬರುತ್ತೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಹಾಗೆ ಒಂದು ಸೂಪರ್ ಸಿಹಿ ಸುದ್ದಿ. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರದಿಂದ BPL ಕಾರ್ಡ್ ಇದ್ದವರಿಗೂ ಕೂಡ ಈಗ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ನೀವು ಕೂಡ BPL ಕಾರ್ಡ್, ರೇಷನ್ ಕಾರ್ಡ್, ಪಡಿತರ ಚೀಟಿ ಹೊಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಅಕ್ಕಿ ಬದಲು ಮೊದಲು ಹಣ ಕೊಡ್ತಾ ಇದ್ರು ನೋಡಿ, ಆ ಒಂದು ಕಂತಿನ ಹಣದ ಬಗ್ಗೆನೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಅದೇ ತರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ಇಂದಿರಾ ಕಿಟ್ ವಿತರಣೆ ಬಗ್ಗೆನೂ ಕೂಡ ಸಿಹಿ ಸುದ್ದಿ ಬಂದಿದೆ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗಿತ್ತು, ಈಗ ಮತ್ತೆ ಏರಿಕೆ ಆಗಲು ಪ್ರಾರಂಭವಾಗಿದೆ. ಹೌದು, ಚಿನ್ನ ಮತ್ತು ಬಂಗಾರ, ಬೆಳ್ಳಿ ಮತ್ತೆ ಏರಿಕೆ ಆಗಲು ಮುಂದಾಗಿದ್ದು ಗ್ರಾಹಕರಿಗೆ ಮತ್ತೆ ಈಗ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಎಷ್ಟು ಏರಿಕೆ ಆಗುತ್ತೆ ಬಂಗಾರ, ಅದು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ಬಜೆಟ್ ಮುಗಿದ ಬಳಿಕ ಈಗಿನಿಂದಲೇ ಎಲ್ಲ ಒಂದು ಸಿಗರೇಟ್ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹೌದು ವೀಕ್ಷಕರೇ, ಒಂದು ಪ್ಯಾಕ್ ಮೇಲೆ ಎಷ್ಟು ಬೆಲೆ ಏರಿಕೆ ಆಗ್ತಾ ಇದೆ, ಅದೇ ತರ ಮದ್ಯಪಾನದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಯಾವುದೆಲ್ಲ ಬೆಲೆ ಇನ್ಮುಂದೆ ಏರಿಕೆ ಆಗುತ್ತೆ, ಯಾವುದೆಲ್ಲ ಬೆಲೆ ಇನ್ಮುಂದೆ ಕಡಿಮೆ ಆಗುತ್ತೆ, ಮದ್ಯಪಾನ ಮಾಡೋರಿಗೆ, ಧೂಮಪಾನ ಮಾಡೋರಿಗೆ, ಗುಟ್ಕಾ ಮಸಾಲ ತಿನ್ನೋರ್ಗೂ ಕೂಡ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ಬಜೆಟ್ ನಲ್ಲಿ ಏನೆಲ್ಲ ಹೊಸ ಘೋಷಣೆಗಳಾಗಿದ್ದಾವೆ ಅವೆಲ್ಲ ಕೂಡ ಯಾವಾಗ್ನಿಂದ ಪ್ರಾರಂಭವಾಗುತ್ತೆ, ಹೊಸ ನಿಯಮಗಳೇನು ಕೇಂದ್ರ ಸರ್ಕಾರದಿಂದ ಜಾರಿ ಮಾಡಿರೋದು, ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಇವತ್ತಿನ ಪ್ರತಿಯೊಂದು ಡೀಟೇಲ್ ವಿಡಿಯೋ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಿಗಲಿದೆ ವೀಕ್ಷಕರೇ. ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ರೇಷನ್ ಕಾರ್ಡ್ ಹೊಂದಿದ್ರು ಕೂಡ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಬೇಗನೆ ಕಮೆಂಟ್ ಮಾಡಿ, ನಿಮಗೂ ಕೂಡ ಹಣ ಬಂತ. ಹೌದು ವೀಕ್ಷಕರೇ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಮಾಡಿದೆ. ಕೆಲವೊಬ್ಬರ ಅಕೌಂಟ್ಗೆ ಹಣ ಕೂಡ ಜಮೆ ಆಗಲು ಶುರುವಾಗಿದೆ. ನೀವು ಕೂಡ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ, ಚೆಕ್ ಮಾಡಿ. ಅದೇ ತರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಈ ವಿಡಿಯೋ ಮುಗಿದ ಬಳಿಕ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಮೊದಲಿಗೆ ಹೇಳೋದಾದ್ರೆ, ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾತು ಕೊಟ್ಟಿರೋ ಹಾಗೆ 2 ಕಂತಿನ ಹಣವನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆಯಾಗಿದೆ. ಒಟ್ಟು 5 ತಿಂಗಳದ್ದು ಬಾಕಿ ಇತ್ತು, ಅದರಲ್ಲಿ 2 ತಿಂಗಳದ್ದು ಈಗ ಜಮೆ ಮಾಡಿದ್ದೇವೆ ಅಂತಾನೂ ಕೂಡ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಒಂದು ಕಡೆಗೆ ಸದನದಲ್ಲಿ ಅಶೋಕ್ ಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ವಾಗ್ದಾಳಿ ಮಾಡಿದ್ದಾರೆ. ಹೋದ ಅಧಿವೇಶನ ಬೆಳಗಾವಿಯಲ್ಲಿ ಹಣವನ್ನ ಹಾಕ್ತಿವಿ ಅಂತ ಹೇಳಿದ್ರು, ಇನ್ನೂ ಕೂಡ ಹಾಕ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ಈಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ದಿವಾಳಿಯಾಗಿದೆಯಾ ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ರು. ಇನ್ನೊಂದು ಕಡೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಈಗಾಗಲೇ ಹಣವನ್ನು ಕೂಡ ಹಾಕಿದ್ದೇವೆ, ಮಹೇಶ್ ತೆಂಗಿನಕಾಯಿ ಅವರು ತುಂಬಾ ಆರೋಪ ಮಾಡ್ತಾ ಇದ್ದಾರೆ, ಅವರಿಗೆ ಬೇರೆ ಭಾಷೆಯಲ್ಲಿ ನಾವು ಉತ್ತರ ಕೊಡ್ತೀವಿ ಅಂತಾನೂ ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಹಣವನ್ನ ಹಾಕೋದ್ರ ಮೂಲಕ ಈಗ ಬಿಜೆಪಿ ಪಕ್ಷದವರಿಗೆ, ವಿರೋಧ ಪಕ್ಷದವರಿಗೆ ಈಗ ಮತ್ತೊಂದು ಟಕ್ಕರ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಣ ಹಾಕ್ತಾ ಇಲ್ಲ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ನಾವು ಹಣ ಕೊಡ್ತಿದ್ದೀವಲ್ಲ ಗೃಹಲಕ್ಷ್ಮಿ, ಅದು ಹೊಟ್ಟೆ ಕಿಚ್ಚು ಅಂತಾನೂ ಕೂಡ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ರಿಪ್ಲೈ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈಗ ಹಣವನ್ನ ಬಿಡುಗಡೆ ಕೂಡ ಮಾಡಿದ್ದೇವೆ, ಈಗಾಗಲೇ ನಾನೇ ಒಂದು ಹಣವನ್ನ ಬಿಡುಗಡೆ ಮಾಡಿ ಸಹಿ ಹಾಕಿ ಬಂದಿದ್ದೇನೆ, ಹಣವನ್ನ ರಿಲೀಸ್ ಮಾಡಿದ್ದೇನೆ ಎಂಬ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ. ಆದ್ರೆ ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ವೀಕ್ಷಕರೇ? ಶಿವರಾತ್ರಿ ಹಬ್ಬ 15ನೇ ತಾರೀಕು ಫೆಬ್ರವರಿ ಒಳಗೆ ನಿಮಗೆ 4,000 ರೂಪಾಯಿ ಜಮೆ ಆಗಲಿದೆ ಅಂತ ಹೇಳ್ಬಹುದು. ಈ ಬಾರಿ ಈ ಒಂದು ಮಾಹಿತಿ ಅಧಿಕೃತ ಮಾಹಿತಿ ವೀಕ್ಷಕರೇ. ಅಂದ್ರೆ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಒಟ್ಟು 26 ಕಂತಿನಲ್ಲಿ 52,000 ರೂಪಾಯಿ ಫಲಾನುಭವಿಗಳಿಗೆ ನೀಡಿದಂತಾಗುತ್ತೆ ಅಂತಾನೂ ಕೂಡ ತಿಳಿಸಿದ್ದಾರೆ. ಈಗಾಗಲೇ 24 ಕಂತು ಹಣವನ್ನ ಹಾಕಿದ್ವಿ, ಸೆಪ್ಟೆಂಬರ್ ವರೆಗೂ ಹಣವನ್ನ ಕ್ಲಿಯರ್ ಮಾಡಿದ್ವಿ. ಈಗ ಮತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣವನ್ನ ನಾನೇ ಖುದ್ದು ಈಗಾಗಲೇ ಎಲ್ಲ ಒಂದು ಡೀಟೇಲ್ ಮುಗಿಸಿ ಬಂದಿದ್ದೇನಂತಾನೂ ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಈ ಒಂದು ಹಣ ನಿಮ್ಮ ಅಕೌಂಟ್ಗೆ 15ನೇ ತಾರೀಕಿನ ಒಳಗೆ ಜಮೆ ಆಗುತ್ತೆ, ಇದು ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಒಂದು ವೇಳೆ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನೀವು ಗೃಹಲಕ್ಷ್ಮಿ ಹೆಲ್ಪ್ ಲೈನ್ ನಂಬರ್ಗೂ ಕೂಡ ಕರೆ ಮಾಡಬಹುದು. ಆದ್ರೆ 15ನೇ ತಾರೀಕಿನವರೆಗೂ ನೀವು ವೇಟ್ ಮಾಡಿ. 15ನೇ ತಾರೀಕಿನ ಒಳಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬ್ಯಾಲೆನ್ಸ್ ಅಮೌಂಟ್ ಕ್ಲಿಯರ್ ಆಗುತ್ತೆ 4,000 ರೂಪಾಯಿ. ನಂತರ ಮತ್ತೆ 6,000 ರೂಪಾಯಿ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಮಾಹಿತಿ ಸಿಗಲಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ, BPL ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. 657 ಕೋಟಿ ರೂಪಾಯಿ ಹಣವನ್ನ
ಪಡಿತರ ಚೀಟಿದಾರರಿಗೆ ಹಾಕಬೇಕು ಅಂತ ಆರ್ ಅಶೋಕ್ ಕುಮಾರ್ ಅವರು ಆಗ್ರಹಿಸಿದ್ದಾರೆ. ಜನವರಿ ತಿಂಗಳದ್ದು ಹೋದ ವರ್ಷದ್ದು ಖಜಾನೆಯಲ್ಲಿ ದುಡ್ಡು ಇದೆ ಅಂತ ಹೇಳ್ತಿದ್ದೀರಾ, ಆ ಒಂದು ಹಣವನ್ನ ರಿಲೀಸ್ ಮಾಡಿ ಪಡಿತರ ಚೀಟಿದಾರರಿಗೆ ಹಣ ಹಾಕಿ ಇಲ್ಲ ಅವರಿಗೆ ಹೆಚ್ಚುವರಿ ಅಕ್ಕಿಯನ್ನ ವಿತರಣೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ವಿರೋಧ ಪಕ್ಷದವರು ಬಿಜೆಪಿಯವರು ಆರ್ ಅಶೋಕ್ ಕುಮಾರ್ ಅವರು ಈಗಾಗಲೇ ಒಂದು ಆಗ್ರಹ ಮಾಡಲು ಶುರು ಮಾಡಿದ್ದಾರೆ. ಹೋದ ಸದನದಲ್ಲಿ ಈ ಸದನದಲ್ಲೂ ಕೂಡ ಇನ್ನೂ ಕೂಡ ಯಾವುದೂ ಕೂಡ ಹಣವನ್ನ ಜನರಿಗೆ ಹಾಕಿಲ್ಲ ಅಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ ಅಂತ ಒಪ್ಪಿಕೊಳ್ಳಿ, ಇಲ್ಲವಾದಲ್ಲಿ ಹಣವನ್ನ ಜಮೆ ಮಾಡಿ ಅಂತಾನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಲ್ಲಿ ನೇರವಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಒಂದು ವೇಳೆ ಹಣ ಇದ್ರೆ ಹಾಕ್ಬಿಡಿ, 1 ಸೆಕೆಂಡ್ ನಲ್ಲಿ ಕೆಲಸ ಆಗುತ್ತೆ. ಡಿಬಿಟಿ ಮೂಲಕ ಗೃಹಲಕ್ಷ್ಮಿ ಹಣನೂ ಹಾಕ್ಬಿಡಿ, ಅದೇ ತರ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಜನರಿಗೆ ಹಾಕಿಬಿಡಿ ಅಂತ ಒಂದು ಒತ್ತಾಯನೂ ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಹಣ ಅಂತೂ ಈಗ ಜಮೆ ಮಾಡಲು ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಆದ್ರೆ ಅನ್ನಭಾಗ್ಯದ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇದ್ರಲ್ಲ ಮೊದಲು, ಆ ಒಂದು ಕಂತು ಜನವರಿ ತಿಂಗಳದ್ದು ಹೋದ ವರ್ಷದ್ದು ಹಣ ಏನಾಗುತ್ತೆ 657 ಕೋಟಿ ರೂಪಾಯಿ ಹಣ ಖಜಾನೆಯಲ್ಲಿ ಇದೆ. ಅದನ್ನ ಹೆಚ್ಚುವರಿಯಾಗಿ ಜನರಿಗೆ ಅಕ್ಕಿಯನ್ನ ವಿತರಣೆ ಮಾಡ್ತಾರ, ಅದನ್ನ ಡಿಬಿಟಿ ಮೂಲಕ ಟ್ರಾನ್ಸ್ಫರ್ ಮಾಡ್ತಾರ, ಕಾದು ನೋಡ್ಬೇಕಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಎಲ್ಲ ಒಂದು ಪಡಿತರ ಚೀಟಿದಾರರಿಗೆ ಈಗ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲು ಕರ್ನಾಟಕ ಸರ್ಕಾರ ಈಗ ತೀರ್ಮಾನ ಮಾಡಿರುವಂತದ್ದು. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ಈ ಒಂದು ತೊಗರಿ ಬೇಳೆ ಸೇರಿದಂತೆ 4 ವಸ್ತುಗಳನ್ನು ಕೂಡ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಈ 4 ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ ಸಾಮಗ್ರಿಗಳನ್ನು ಅಂತ ಹೇಳಲಾಗಿದೆ ವೀಕ್ಷಕರೇ. ನಿಮ್ಮ ಪ್ರಕಾರ ಅಕ್ಕಿಯನ್ನು ಹೆಚ್ಚುವರಿಯಾಗಿ ವಿತರಣೆ ಮಾಡಬೇಕಾ ಅಥವಾ ಇಂದಿರಾ ಕಿಟ್ ವಿತರಣೆ ಮಾಡಬೇಕಾ? ಬೇಗನೆ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಅದೇ ತರ ಅನ್ನಭಾಗ್ಯ ಫಲಾನುಭವಿಗಳಿಗೆ ಯಾವಾಗಿಂದ ಸಿಗುತ್ತೆ ಇಂದಿರಾ ಕಿಟ್ ಅಂತ ನೀವು ಕೇಳೋದಾದ್ರೆ ಇದೇ ಒಂದು ತಿಂಗಳಿನಿಂದ ಸಿಗಲಿದೆ ಅಂತಾನು ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರದ ಬೆಲೆ ಮತ್ತೆ ಏರುಗತಿಯಲ್ಲಿ ಸಾಗ್ತಾ ಇದೆ. ಹೌದು ವೀಕ್ಷಕರೇ, ಬಜೆಟ್ ದಿನ ಮತ್ತೆ ಬಜೆಟ್ ಹಿಂದಿನ ದಿನ 29ನೇ ತಾರೀಕು, 30ನೇ ತಾರೀಕು, 31ನೇ ತಾರೀಕು ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿತ್ತು. 1ನೇ ತಾರೀಕು ಬಜೆಟ್ ದಿನವೂ ಕೂಡ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆಯ ಒಂದು ಇಳಿಕೆಯನ್ನ ಕಂಡಿತ್ತು ವೀಕ್ಷಕರೇ. ಆದರೆ ನಂತರ 2ನೇ ತಾರೀಕಿನಿಂದ ಮತ್ತೆ ಬಂಗಾರ ಮತ್ತು ಬೆಳ್ಳಿ ದರ ಏರಿಕೆ ಆಗಲು ಶುರುವಾಗಿವೆ ವೀಕ್ಷಕರೇ. ಇಷ್ಟು ದಿನ ಬಂಗಾರ ಬೆಳ್ಳಿ ದರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು, ಆದ್ರೆ ಕೆಲವೊಬ್ರು ಮಾಡಿರ್ಲಿಲ್ಲ. ಆದ್ರೆ ಬೆಲೆ ಇಳಿಕೆ ಆಗ್ತಾ ಇದ್ದಂತೆ ಜನರು ಹಿಂದೇಟು ಹಾಕಿದ್ರು, ಮತ್ತೆ ಸ್ವಲ್ಪ ಬೆಲೆ ಇಳಿಕೆ ಆದ್ರೆ ತಗೊಳ್ಳೋಣ ಅಂತ. ಆದ್ರೆ ಒಮ್ಮಕ್ಲೆ ಎಲ್ಲ ರಿವರ್ಸ್ ಆಗ್ತಾ ಇದೆ. ಬಂಗಾರ ಬೆಲೆ ಮತ್ತೆ ದಿಢೀರನೆ ಏರಿಕೆ ಆಗಲು ಒಂದು ಕಡೆಗೆ ಪ್ರಾರಂಭವಾಗಿದ್ರೆ ಬೆಳ್ಳಿ ದರವು ಕೂಡ 2ನೇ ತಾರೀಕಿಗೆ 30,000 ರೂಪಾಯಿ ಬಿದ್ದು ಮತ್ತೆ ಜಾಸ್ತಿ ಆಗಿರುವಂತದ್ದು ವೀಕ್ಷಕರೇ. ಅದೇ ತರ ಈಗ ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನಗಳಲ್ಲಿ 1,80,000 ರೂಪಾಯಿ ಮತ್ತೆ ಗಡಿ ದಾಟುತ್ತೆ ಅಂತ ಹೇಳಲಾಗಿದೆ. ಅಂದ್ರೆ ಇಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಎಲ್ಲ ಕೂಡ ಇಲ್ಲಿ ಗೇಮ್ ಇರುತ್ತೆ. ಯಾರು ಇನ್ವೆಸ್ಟರ್ಸ್ ಇಲ್ಲಿ ಅಮೆರಿಕಾದಲ್ಲಿ ಫೆಡರಲ್ ಬ್ಯಾಂಕ್ ಅಲ್ಲಿ ಮುಖ್ಯಸ್ಥರನ್ನ ಬದಲಾವಣೆ ಮಾಡೋ ಕುರಿತಾಗಿರ್ಬೋದು ಅಥವಾ ಡಾಲರ್ ಮತ್ತಷ್ಟು ಸ್ಟ್ರಾಂಗ್ ಆದ್ರೆ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಮತ್ತಷ್ಟು ಕುಸಿತವಾಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈಗ ಬಂಗಾರ ದರ ಈಗ 1,55,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದ್ರೆ ಬೆಳ್ಳಿ ದರವು ಕೂಡ 2,60,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ನಾವು ಹೇಳ್ತಾ ಇರೋ ದರ ಬಂದು MCX ಗೋಲ್ಡ್ ಮತ್ತು ಸಿಲ್ವರ್ ದರ, ಅದು ಆನ್ಲೈನ್ ದರ. ಆಫ್ಲೈನ್ ಅಲ್ಲಿ ಫಿಸಿಕಲ್ ಅಲ್ಲಿ ನೀವೇನಾದ್ರೂ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ಬೆಲೆಯಲ್ಲಿ ಸ್ವಲ್ಪ ಏರುಗತಿ ಕಾಣುತ್ತೆ. ಇದಕ್ಕಂದ್ರೆ ಫಿಸಿಕಲ್ ಮತ್ತು ಆನ್ಲೈನ್ಗೆ ತುಂಬಾ ಒಂದು ಡಿಫರೆನ್ಸ್ ಇರುತ್ತೆ. ಇನ್ನು ವೀಕ್ಷಕರೇ, ಆ ಒಂದು ಸಿಗರೆಟ್ ಗಳ ಬೆಲೆ ಕೂಡ ಪ್ರತಿ ಪ್ಯಾಕೆಟ್ಗೆ 55 ರೂಪಾಯಿಯಷ್ಟು ಏರಿಕೆ ಆಗಲಿದೆ ಎಂಬ ಒಂದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಸಿಗ್ತಾ ಇದೆ. ಈ ಬಾರಿ ಫೆಬ್ರವರಿ 1ನೇ ತಾರೀಕಿಗೆ ಜಾರಿಗೆ ಬಂದ ಹೆಚ್ಚುವರಿ ಅಬಕಾರಿ ಸುಂಕದ ಪರಿಣಾಮವಾಗಿ ಸಿಗರೆಟ್ಗಳ ಬೆಲೆಗಳಲ್ಲಿ ಗಮನಾರ್ಹ ಏರಿಕೆ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ 10 ಸಿಗರೆಟ್ಗಳ ಪ್ಯಾಕ್ಗೆ ಕನಿಷ್ಠ 22ರಿಂದ 25 ರೂಪಾಯಿವರೆಗೂ ಬೆಲೆ ಹೆಚ್ಚಳವಾಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನೀವೇನಾದ್ರೂ ಎಷ್ಟು ಬ್ರ್ಯಾಂಡ್ದು ಅಂದ್ರೆ ಈಗ 50 ರೂಪಾಯಿ ಇದ್ರೆ ಅದು 55 ರೂಪಾಯಿ ಆಗೋ ಚಾನ್ಸ್ ಇದೆ. ಅದೇ ತರ 95 ರೂಪಾಯಿ ಇದ್ದ 10 ಸಿಗರೆಟ್ಗಳ ಪ್ಯಾಕು 120 ರೂಪಾಯಿಗೆ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. 170 ರೂಪಾಯಿ ಇದ್ದದ್ದು 220 ರೂಪಾಯಿಗೆ ಏರಿಕೆ ಆಗಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸಿಗರೇಟ್ ಮತ್ತು ಧೂಮಪಾನರಿಗೆ ಒಂದು ಶಾಕಿಂಗ್ ಸುದ್ದಿ ಅಬಕಾರಿ ಸುಂಕದಿಂದಾಗಿ. ಅದೇ ತರ ಮದ್ಯ, ಬೀರ್ ಆಗಿರ್ಬೋದು, ವಿಸ್ಕಿ, ರಮ್ ಎಲ್ಲಾ ಒಂದು ರೇಟ್ ಕೂಡ ಅಬಕಾರಿ ಸುಂಕವನ್ನ ಏರಿಕೆ ಮಾಡಿರೋದ್ರಿಂದ ಎಲ್ಲಾ ಕೂಡ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಮತ್ತೆ ಈಗ ಮದ್ಯದ ಬಾಟಲಿಗಳ ದರ ಏರಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಬಜೆಟ್ ನಲ್ಲಿ ಘೋಷಣೆ ಆದ ಮೇಲೆ ಕೆಲವು 2-3 ದಿನದಲ್ಲಿ ಯಾವೆಲ್ಲ ಬೆಲೆಗಳು ಏರಿಕೆ ಆಗುತ್ತೆ, ಯಾವುದೆಲ್ಲ ಬೆಲೆಗಳು ಇಳಿಕೆ ಆಗುತ್ತೆ, ಇದಕ್ಕೂ ಕೂಡ ಒಂದು ದೊಡ್ಡ ಒಂದು ಲಿಸ್ಟೇ ಬಂದಿದೆ. ಮೊದಲಿಗೆ ಹೇಳೋದಾದ್ರೆ ಯಾವುದೆಲ್ಲ ಬೆಲೆ ಏರಿಕೆ ಆಗುತ್ತೆ ಅಂದ್ರೆ ಇನ್ ಮುಂದೆ ಸಿಗರೇಟು, ಪಾನ್ ಮಸಾಲ,
ಆಮದಾಗುವ ಮದ್ಯ, ಲಕ್ಸುರಿ ವಾಚ್ ಮೇಲಿನ ಸುಂಕವು ಕೂಡ ಹೆಚ್ಚಳವನ್ನ ಮಾಡಲಾಗಿದೆ. ಎಲ್ಲಾ ಬೆಲೆಗಳು ಕೂಡ ಏರಿಕೆ ಆಗುತ್ತೆ. ಇನ್ನು ಖನಿಜಗಳು, ಕಬ್ಬಿಣದ ಅದಿರು ಕೂಡ ಏರಿಕೆ ಆಗುತ್ತೆ. ಕಲ್ಲಿದ್ದಲು ಆಗಿರ್ಬೋದು, ಅದು ಕೂಡ ಬೆಲೆ ಇಳಿಕೆ ಆಗುತ್ತೆ. ವಿಡಿಯೋ ಗೇಮು, ಸಾಫ್ಟ್ವೇರ್, ಛತ್ರಿಗಳು, ಡಿಜಿಟಲ್ ಕ್ಯಾಮ್ರಾ, ತಂಬಾಕು ಉತ್ಪನ್ನ ಇವುಗಳು ಕೂಡ ಬೆಲೆಯಲ್ಲಿ ಏರಿಕೆ ಆಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಸೆಕ್ಯೂರಿಟೀಸ್, ಟ್ರೇಡಿಂಗ್, ವಹಿವಾಟು ತೆರಿಗೆ ಕೂಡ ಹೆಚ್ಚಳ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಯಾವುದೆಲ್ಲ ಬೆಲೆ ಇಳಿಕೆ ಆಗುತ್ತೆ ಅಂದ್ರೆ ಚರ್ಮದ ಆಮದು ಮಾಡಿಕೊಳ್ಳೋದು ಇಳಿಕೆ ಆಗುತ್ತೆ. ಚರ್ಮದ ಉತ್ಪನ್ನಗಳ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಮಾಡಲಾಗುತ್ತೆ. ಮೈಕ್ರೋ ಓವೆನ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ ಆಗಿರ್ಬೋದು, ಖೇಲೋ ಇಂಡಿಯಾ ಕ್ರೀಡಾ ಸಾಮಗ್ರಿಗಳು, ಬಿಡಿ, ಸೋಲಾರ್ ಬಿಡಿಭಾಗ, ಕ್ಯಾನ್ಸರ್ ಔಷಧಿಗಳು, 17 ಕ್ಯಾನ್ಸರ್ ಔಷಧಿಗಳ ಬೆಲೆಯಲ್ಲೂ ಕೂಡ ಇಳಿಕೆ ಆಗಿದೆ. 7 ಅಪರೂಪದ ಕಾಯಿಲೆಗಳ ಔಷಧಿಗಳ ಬೆಲೆಯಲ್ಲೂ ಕೂಡ ಇಳಿಕೆ ಮಾಡಲಾಗಿದೆ ವೀಕ್ಷಕರೇ. ಇನ್ನು ವಿದೇಶಿ ಪ್ರಯಾಣ, ವಿದೇಶಿ ವ್ಯಾಸಂಗವು ಕೂಡ ಇನ್ನು ಮುಂದೆ TCS ಕಡಿಮೆ ಮಾಡಿರೋದ್ರಿಂದ ಇದರ ಒಂದು ಖರ್ಚು ವೆಚ್ಚವು ಕೂಡ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. EV ಚಾರ್ಜರು, ಮೊಬೈಲ್ ಚಾರ್ಜರು, ಸೌರ ಉಪಕರಣ, EV ಚಾರ್ಜರ್, ಆಟೋ ಮಧುಮೇಹ ಔಷಧಿಗಳು ಕೂಡ ಬೆಲೆಯಲ್ಲಿ ಇಳಿಕೆ ಆಗಲಿದೆ ಅಂತ ಹೇಳಲಾಗಿದೆ. ಬಜೆಟ್ನಲ್ಲಿ ಮತ್ತಷ್ಟು ಹೊಸ ಘೋಷಣೆಗಳು ಕೂಡ ಆಗಿದ್ದಾವೆ. ನಮ್ಮ ಚಾನಲ್ಗೆ ಹೋಗಿ 2 ದಿನದ ಹಿಂದೆ ವಿಡಿಯೋ ಇದೆ, ಆ ಒಂದು ವಿಡಿಯೋ ನೋಡಿ. ಬಜೆಟ್ನಲ್ಲಿ ಸಂಪೂರ್ಣವಾಗಿ ಡೀಟೇಲ್ ನಿಮಗೆ ಸಿಗುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.